ಸ್ಟಾರ್ಟ್ ಆ್ಯಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋವಂಥ ವಿಷಯ ಬಂದು ಜುಲೈ ತಿಂಗಳ ಮಾಸ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಎಚ್ಚರಿಕೆ ಕೊಡುವಂಥದ್ದು ಏನಂದರೆ, ಈ ಜುಲೈ ತಿಂಗಳು ಯಾರೋ ಪ್ರವಾಸಗಳು ಹೋಗುವಂಥದ್ದು, ಟ್ರಿಪ್ಪು, ಟೂರ್ಸು, ನಿಮ್ಮ ಡೆಸ್ಟಿನೇಷನ್ಸು ಏನಿದ್ರೂ ಎಲ್ಲ ಅವಾಯ್ಡ್ ಮಾಡಿ, ಹೊರಗಡೆ ಹೋಗೋದನ್ನು ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ನೀವಾಯಿತು, ನಿಮ್ಮ ಮನೆ ಕೆಲಸ ಆಯಿತು, ನಿಮ್ಮದೇನಿದೆ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹೊರಗಡೆ ಅಂತೂ ಖಂಡಿತವಾಗ್ಲೂ ಹೋಗ್ಬಿಡಿ. ಯಾಕಂದರೆ ಸುನಾಮಿ ಎಚ್ಚರಿಕೆ ನಾನು ಕೊಟ್ಟಿದ್ದೀನಿ. ಜೀವ ಒಂದಿತ್ತು ಅಂದರೆ ಯಾವಾಗ ಬೇಕಾದರೂ ಹೋಗಿ ನಾವು ಟ್ರಿಪ್ಪು, ಟೂರು ಅಂತ ಹೋಗ್ಬಿಟ್ಟು ಬರ್ಬೋದು. ಬಟ್ ಜೀವನೇ ಹೋದರೆ ಏನು ಮಾಡ್ತೀರಾ? ಅದರಿಂದ ಎಚ್ಚರಿಕೆ ಇರುವಂಥದ್ದು. ಸ್ವಲ್ಪ ಕೇರ್ಫುಲ್ಲಾಗಿ ಎಲ್ಲರೂ ಇದನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಜೊತೆಗೆ ಅವಾಯ್ಡ್ ಮಾಡಿ ಹೊರಗಡೆ ಹೋಗುವಂಥದ್ದು ಅಂತ ಹೇಳ್ತೀನಿ. ಟ್ರಾವೆಲ್ ಮಾಡೋವಂಥದ್ದು ಬೇಡ. ಈ ತಿಂಗಳು ಪೂರ್ತಿ ಯಾರೇ ಎಲ್ಲೂ ಹೊರಗಡೆ ಹೋಗೋಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಮಾಡ್ಕೊಂಡಿರಿ ಅಂತ ಹೇಳ್ತೀನಿ. ಇದನ್ನು ಆಲ್ರೆಡಿ ನಾನು 2 ಮಂತ್ಸಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಜುಲೈ ತಿಂಗಳು ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಇದೆ ಅನ್ನುವಂಥದ್ದು. ಯಾಕಂದರೆ ಈ ವರ್ಷ ಎಲ್ಲ ಕೂಡಿದಾಗ 9 ಬಂದಾಗ 7 ಅನ್ನುವಂಥದ್ದು ತುಂಬ ಡೇಂಜರಸ್ ಆಗಿರೋವಂಥದ್ದು. 9ಗೂ 7ಗೂ ಆಗಲ್ಲ ಅಂತ ಯಾವಾಗಲೂ ಹೇಳ್ತೀನಿ. ಅಂದರೆ ಮಂಗಳ ಮತ್ತು ಕೇತು ಅಂತ ಬಂದರೆ ಯಾವಾಗಲೂ ಪೆಟ್ರೋಲ್ ಅಂತ ಹೇಳೋವಂಥದ್ದು, ಅದೇ ರೀತಿಯಲ್ಲಿ ಬೆಂಕಿ ಅಂತ ಹೇಳೋವಂಥದ್ದು. ಪೆಟ್ರೋಲು ಬೆಂಕಿ ಎರಡೂ ಹಚ್ಕೊಂಡ್ರೆ ಏನಾಗುತ್ತೆ ಹೇಳಿ? ಎಲ್ಲ ಸುಟ್ಟು ನಾಶ ಆಗೋಗ್ಬಿಡುತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಏರ್ಲೈನ್ಸ್ ಬಗ್ಗೆ ನಾನು ಹೇಳಿದ್ದೆ. ಈ ವರ್ಷ ಆಗಿರೋವಂಥದ್ದೆಲ್ಲ ನೀವು ನೋಡಿದ್ದೀರಾ. ಮತ್ತೆ ನಾನು ಅದನ್ನು ಹೇಳೋಕೆ ಹೋಗಲ್ಲ. ಯಾಕಂದರೆ ಆಲ್ರೆಡಿ ನಾನು ಅದನ್ನು ಜನವರಿಯಲ್ಲೇ ಪ್ರಿಡಿಕ್ಟ್ ಮಾಡಿಬಿಟ್ಟಿರ್ತೀನಿ ಈ ವರ್ಷ ಏನು ನಡೆಯುತ್ತೆ ಅನ್ನೋವಂಥದ್ದು. ಅದು ಪ್ರತಿ ವರ್ಷ ನಡೀತಾ ಇರೋವಂಥದ್ದು ನೀವೆಲ್ಲರೂ ನೋಡ್ತಾನೆ ಇದ್ದೀರಾ. ಇನ್ನು ಈ ಸುನಾಮಿ ಬಗ್ಗೆ ಯಾಕೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಅಂದರೆ, ಟ್ರಿಪ್ ಹೋಗುವಂಥವ್ರಿಗೆ ಸ್ವಲ್ಪ ಇದು ಒಂದು ಎಚ್ಚರವಾಗಿ ಒಂದು ಇದನ್ನು ತೊಗೊಳ್ಳಿ ಅಂತ ಹೇಳೋದಕ್ಕೋಸ್ಕರ ನಿಮಗೆ ಎಲ್ಲೂ ಹೋಗ್ಬಿಡಿ ಅಂತ ಹೇಳ್ತಾ ಇರೋವಂಥದ್ದು. ಸುನಾಮಿ ಇಂಡಿಕೇಟೆಡ್ ಅಂತ ಹೇಳ್ತೀನಿ. ಮತ್ತಷ್ಟು ಕಾಯಿಲೆಗಳೆಲ್ಲ ಬರೋವಂಥ ಚಾನ್ಸಸ್ಗಳಿರುತ್ತೆ. ಅದರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ, ಎಚ್ಚರಿಕೆ ಆಗಿರಿ ಅಂತ ಹೇಳ್ತೀನಿ. ಈಗ ಮತ್ತೆ ನಾವು ವಿಷಯದ ಕಡೆ ಹೋಗೋಣ. ಈ ಒಂದು ಜುಲೈ ತಿಂಗಳು ಮಾಸ ಭವಿಷ್ಯದ ಬಗ್ಗೆ ಮಾತಾಡೋದಾದರೆ, 2025 ಜುಲೈ ಯಾವ್ಯಾವ ರಾಶಿಗೆ ಯಾವ್ಯಾವ ಥರ ಇರುತ್ತೆ ಅಂತ ಮೊದಲು ನೋಡೋದಾದರೆ, ಮೇಷರಾಶಿಗೆ ಯಾವ ಥರ ಇರುತ್ತಪ್ಪ ಅಂತಂದರೆ, ನೋಡಿ, ಮೇಷರಾಶಿ ಅಂತ ಬಂದಾಗ ನಾನು ಪ್ರತಿ ಸರಿ ಏನಾದರೂ ಒಂದು ಹೇಳ್ತಾ ಇರ್ತೀನಿ, ಯಾವುದೆಲ್ಲ ಎಚ್ಚರಿಕೆ ಇರಬೇಕು, ಯಾವ ಥರ ಇರಬೇಕು ಅನ್ನೋವಂಥದ್ದು. ಬಟ್ ಈಗ ಏನು ಈ ಜುಲೈ ತಿಂಗಳು ನಿಮಗೆ ಹಣದ ಅಭಿವೃದ್ಧಿ ಜಾಸ್ತಿ ಆಗುವಂಥದ್ದು, ಫಿನಾನ್ಷಿಯಲಿ ಸ್ಟೆಬಿಲಿಟಿ, ಆರ್ಥಿಕ ಸಬಲತೆ ಬರುವಂಥದ್ದು, ನಿಮ್ಮ ಕೈಲಿ ಹಣಕಾಸು ಚೆನ್ನಾಗಿ ಓಡಾಡೋವಂಥದ್ದಾಗುತ್ತೆ. ಅದರಿಂದ ನೀವೇನು ಮಾಡಬೇಕು ಅಂತಂದರೆ, ಗೋವುಗಳಿಗೆ ಏನಾದರೂ ಕೊಡೋವಂಥದ್ದು. ಶುಕ್ರವಾರ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಅಂದರೆ 6 ಗಂಟೆ ಮೇಲೆ ಹೋಗಿ, ನಿಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ನಿಧಾನಕ್ಕೆ ಪ್ರಶಾಂತವಾಗಿ ಒಳ್ಳೆ ಮನಸ್ಸಿಂದ ಹೋಗಿ ಒಂದು 10 ನಿಮಿಷ ಕೂತ್ಕೊಳ್ಳಿ. ದೇವರಿಗೆ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ, ಮಲ್ಲಿಗೆ ಹೂವು 1 ಮೊಳ ಅಥವಾ ಮಲ್ಲಿಗೆ ಹಾರ ನಿಮ್ಮ ಶಕ್ತಿ ಕೊಡೋಕ್ಕಾದರೆ ಮಲ್ಲಿಗೆ ಹೂವು 1 ಮೊಳ ಅಥವಾ ಮಲ್ಲಿಗೆ ಹಾರ, ಎರಡರಲ್ಲಿ ಯಾವ್ದಾದ್ರು ಒಂದು 4 ಚೆನ್ನಾಗಿ ಸ್ಮೆಲ್ ಬರೋವಂಥ ಊದ್ಬತ್ತಿ ತೊಗೊಳ್ಳಿ, ಕರ್ಪೂರ ತೊಗೊಳ್ಳಿ, ಒಂದು ಚಿಕ್ಕ ಪ್ಯಾಕೆಟು ತುಪ್ಪ, ತುಂಬ ಚಿಕ್ಕ ಪ್ಯಾಕೆಟ್ ತೊಗೊಳ್ಳಿ. ತುಂಬ ಜಾಸ್ತಿ ಕೊಟ್ಟು ತೊಗೊಳೋ ಅಂಥದ್ದೇನು ಬೇಕಾಗಿಲ್ಲ. ಸೊ ಇಷ್ಟು ಕೊಟ್ಟು ಅರ್ಚನೆ ಮಾಡಿಸಿ ಒಂದು 10 ನಿಮಿಷ ಕೂತ್ಕೊಂಡು ಪ್ರಶಾಂತವಾಗಿ ನಿಮ್ಮ ಮನಸ್ಸಲ್ಲಿರೋದನ್ನು ಅಮ್ಮನ ಹತ್ರ ಹೇಳ್ಕೊಂಡು ಬನ್ನಿ. ಈ ರೀತಿ 4 ಶುಕ್ರವಾರ ಮಾಡಿ. ಇಲ್ಲ ಗೋವುಗಳು ಸಿಕ್ಕಿದ್ರೆ ಅದಕ್ಕೇನಾದರೂ ಕೊಡೋವಂಥದ್ದನ್ನು ಮಾಡಿ. ಗೋವುಗಳಿಗೆ ಏನಾದರೂ ನೀವು ಕೊಟ್ಟಾಗ ಅದೇನಾಗುತ್ತೆ ಅಂತಂದರೆ ಮುಕ್ಕೋಟಿ ದೇವತೆಗಳಿಗೆ ತಲುಪುತ್ತೆ ಅಂತ ಹೇಳುವಂಥದ್ದು. ಅದರಿಂದ ನಿಮಗೆ ಆಶೀರ್ವಾದ ಸಿಗುತ್ತೆ. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಮಾಡಿ. ಎರಡೂ ಆಗುತ್ತೆ ಅಂದರೆ ಎರಡೂ ಮಾಡಿ, ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಶುಕ್ರವಾರ ಮಾಡ್ತಾ ಬನ್ನಿ. ಈ ತಿಂಗಳ 4 ಶುಕ್ರವಾರ. ನೆಕ್ಸ್ಟ್ ಬರೋವಂಥದ್ದು ವೃಷಭ ರಾಶಿಗೆ ಕೈ ಇಟ್ಟಿದ್ದೆಲ್ಲ ಒಳ್ಳೆಯದು. ಕೆಲವರು ಹೇಳ್ತಾರೆ ಇನ್ನೂ ಒಳ್ಳೆಯದೇ ಆಗಿಲ್ಲ ಅಂತ. ಆಗುತ್ತೆ, ವೆಯ್ಟ್ ಮಾಡಿ. 1 ವರ್ಷ ಟೈಮ್ ಇದೆ ಅಂತಂದಾಗ ನಿಮ್ಮ ಟೈಮು ಕೂಡ ಬರಬೇಕಾಗತ್ತೆ. ಬಂದ ತಕ್ಷಣವೇ ಎಲ್ಲ ಕೊಟ್ಬಿಡ್ಬೇಕು ಅಂದರೆ ಆಗೋದಿಲ್ಲ. ಖಂಡಿತವಾಗ್ಲೂ ವೃಷಭ ರಾಶಿಗೆ ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಚಿನ್ನ ತಿನ್ನೋಕ್ಕಾಗಲ್ಲ ಅನ್ನೋದು ಗೊತ್ತು. ಆದರೆ ನಿಮ್ಗೆ ಏನೇ ಕೆಲಸ ಕೈ ಹಿಡಿದ್ರೂ ಚೆನ್ನಾಗಿ ಆಗೋವಂಥದ್ದು, ಎಲ್ಲ ಕಡೆ ಯಶಸ್ಸು ಸಿಗೋವಂಥದ್ದು ಈ ರೀತಿ ಆಗುತ್ತೆ. ಆ ರೀತಿಯಲ್ಲಿ ನೋಡೋದಾದರೆ ವೃಷಭ ರಾಶಿಗೆ ಜುಲೈ ತಿಂಗಳು ತುಂಬ ಚೆನ್ನಾಗಿದೆ. ಅಂಥ ತೊಂದರೆ ಎಲ್ಲ ಏನೂ ಇಲ್ಲ. ಬಟ್ ನಿಮಗೇನಪ್ಪ ಅಂತಂದರೆ, ಸ್ವಲ್ಪ ಏನಾದರೂ ಮಾಡಬೇಕು ಅಂತ ಹೋದಾಗ ಮನಸ್ಸು ಚಂಚಲತೆಯಿಂದ ಕಾಡೋವಂಥದ್ದು, ಅಂದರೆ 2 ಯೋಚನೆಗಳು ಬರೋವಂಥದ್ದು. ಮಾಡಲಾ ಬೇಡವಾ, ಹೋಗ್ಲಾ ಬೇಡವಾ, ಅಥವಾ ಇದು ತೊಗೊಳ್ಳಾ ಬೇಡವಾ, ಈ ರೀತಿ ಯೋಚನೆ ಇರುವಂಥದ್ದು ಇರುತ್ತೆ. ಆ ರೀತಿಯಲ್ಲಿ ಮನಸ್ಸಿನ ಚಂಚಲತೆಗೆ ನಿಮಗೆ ಕೊಡುವಂಥ ಪರಿಹಾರ ಏನಪ್ಪ ಅಂತಂದರೆ, ಬೆಳ್ಳಿ ಲೋಟದಲ್ಲಿ ನೀರು ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಅದೇ ರೀತಿಯಲ್ಲಿ ಸೋಮವಾರ ಶಿವನ ದೇವಸ್ಥಾನಕ್ಕೆ 1 kg ಅಕ್ಕಿ, 1 ಅಚ್ಚು ಬೆಲ್ಲ ತೊಗೊಂಡೋಗಿ ಕೊಡೋವಂಥದ್ದನ್ನು ಮಾಡಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. 4 ಸೋಮವಾರ ಇದನ್ನು ಮಾಡಿ. ಮನಸ್ಸಿನ ಚಂಚಲತೆಯೂ ಹೋಗುತ್ತೆ, ಎಲ್ಲ ಕೆಲಸಗಳು ಚೆನ್ನಾಗೂ ಆಗುತ್ತೆ ನಿಮಗೆ. ಬೆಳ್ಳಿ ಲೋಟದಲ್ಲಿ ನೀರು ಕುಡಿತಾ ಬನ್ನಿ. ಒಳ್ಳೆ ಒಂದು ಅದೃಷ್ಟ ಬರುವಂಥದ್ರ ಜೊತೆಗೆ ಚಂಚಲತೆಯೂ ಕೂಡ ಹೋಗುತ್ತೆ ನಿಮಗೆ. ಸೊ ಆ ಅದೃಷ್ಟನ ನಿಮ್ದು ಹಾಕ್ಸ್ಕೊಳ್ಳಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಬರುವಂಥದ್ದು ಮಿಥುನ ರಾಶಿಗೆ ಟೈಮ್ ಚೆನ್ನಾಗಿದೆ. ಆದರೆ ಏನಪ್ಪ ಅಂತಂದರೆ, ಏನು ಮಾಡೋಕ್ಕೋದ್ರೂ ಸ್ಲೋ. ಯಾಕಂದರೆ ಶನಿ ಕರ್ಮದಲ್ಲಿ ಕೂತ್ಕೊಂಡಾಗ ನಮಗೆ ಏನು ಮಾಡೋಕ್ಕೋದ್ರೂ, ನಾವು ಎಷ್ಟೇ ಒಳ್ಳೆತನದಿಂದ ಏನೇ ಮಾಡೋಕ್ಕೋದ್ರೂ ಫಲ ಬೇಗ ಕೊಡೋದಿಲ್ಲ. ಮಂದ ಆಗುವಂಥದ್ದು, ಕೆಲಸಗಳು ಏನೇ ಮಾಡೋಕ್ಕೋದ್ರೂ ಇಂಟ್ರೆಸ್ಟ್ ಹೋಗ್ಬಿಡೋವಂಥದ್ದು ಈ ರೀತಿ ಇರುತ್ತೆ. ಅದು ಬಿಟ್ಟರೆ ನಿಮಗೇನು ಅಂಥ ಒಂದು ಪ್ರಾಬ್ಲಮ್ ಅಂತ ಏನೂ ಇಲ್ಲ. ಆ ರೀತಿಯಲ್ಲಿ ನೋಡೋದಾದರೆ ಗುರು ಯಾವಾಗಲೂ ಅಲ್ಲಿ ಕೂತ್ಕೊಂಡಾಗ ಜನ್ಮಗುರು ನರೋ ದುಃಖಂ ಅನ್ನೋಂಗೆ ಸುಮ್ಮನೆ ಗೊತ್ತಿಲ್ಲದಿರೋ ವಿಷಯಕ್ಕೆಲ್ಲ ಮನಸ್ಸು ತುಂಬ ನೋವಾಗ್ತಾ ಇರುತ್ತೆ.
ಏನು ಮಾಡೋಕ್ಕೆ ಹೋದ್ರೂ ಇಂಟ್ರೆಸ್ಟ್ ಬರಲ್ಲ, ಲೇಜಿನೆಸ್ ಜಾಸ್ತಿ ಆಗುವಂಥದ್ದಾಗುತ್ತೆ. ಯಾಕೆ ಬೇಕಪ್ಪ ಈ ಜೀವನ ಅನ್ನೋ ಥರ ಚಿಕ್ಕ ಚಿಕ್ಕ ಮಕ್ಳಿಗೂ ಅಷ್ಟೊಂದು ಹೋಪ್ಸ್ ಹೋಗ್ಬಿಡುವಂಥದ್ದಾಗುತ್ತೆ. ಆ ರೀತಿಯಲ್ಲಿ ಮಿಥುನ ರಾಶಿಗೆ ನಾನು ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸ ಶನಿವಾರ ಶನಿವಾರ ಅಥವಾ ಬುಧವಾರ ಬುಧವಾರ ಹತ್ರ ಇರುವಂಥ ಯಾವ್ದಾದ್ರು ವೆಂಕಟೇಶ್ವರನ ದೇವಸ್ಥಾನಕ್ಕೆ ಹೆಸ್ರು ಕಾಳು, ಉಂಡೆ ಕಾಳು ಬರುತ್ತಲ್ಲ ಹಸ್ರು ಕಲರ್ದು, ಅರ್ಧ ಕೆಜಿ ತೊಗೊಂಡೋಗಿ ನಿಮ್ಮ ಹೆಸ್ರಲ್ಲಿ ಅರ್ಚನೆ ಮಾಡಿಸಿ ಬಡವ್ರಿಗಾದ್ರೂ ಕೊಡಿ, ದೇವಸ್ಥಾನಕ್ಕಾದ್ರೂ ಕೊಡಿ. ಅದು ನಿಮ್ಗೆ ಸೇರಿದಂಥದ್ದು. ಹೆಸ್ರು ಕಾಳೇ ಕೊಡಬೇಕು, ಉಂಡೆ ಕಾಳು, ಹೆಸ್ರು ಬೇಳೆ ಅಲ್ಲ, ಹೆಸ್ರು ಕಾಳು. ಹಸ್ರು ಕಾಳಿಂದ ಬರುತ್ತೆ. ಅದನ್ನು ಅರ್ಧ ಕೆಜಿ ಒಂದು ಬಟ್ಟೆಯಲ್ಲೋ ಅಥವಾ ಒಂದು ಕವರಲ್ಲೋ ಅಂಗಡಿಯಿಂದ ತೊಗೊಂಡೋಗಿ ಕೊಡಬೇಕು. ಮನೆಯಲ್ಲಿ ಇದ್ದರೆ ಮನೆಯಿಂದ ತೊಗೊಂಡೋಗಿ ಖಂಡಿತವಾಗ್ಲೂ ಕೊಡಬಾರ್ದು. ಈ ಪರಿಹಾರನ ಈ ಒಂದು ಜುಲೈಯಲ್ಲಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನು ಕೆಲಸ ಮಾಡೋಕ್ಕೋದ್ರೂ ಆಗದೇ ಇರೋವಂಥದ್ದೆಲ್ಲ ಆಗ ಸ್ಟಾರ್ಟ್ ಆಗುತ್ತೆ. ಸ್ಲೋ ಪ್ರೊಸೆಸ್ ಇರೋದೆಲ್ಲ ಸರಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫಾಸ್ಟಾಗಿ ಕೆಲಸ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಮಾಡ್ಕೊಳ್ಳಿ. ನೆಕ್ಸ್ಟ್ ತಿಂಗಳು ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ. ಅದ್ರ ಬಗ್ಗೆ ನೆಕ್ಸ್ಟ್ ನಾನು ಇದರಲ್ಲಿ ಮಾತಾಡ್ತೀನಿ, ನೆಕ್ಸ್ಟ್ ಮಂತ್ ಭವಿಷ್ಯದಲ್ಲಿ. ಸೊ ಇವಾಗ ಹೇಳ್ತಾ ಇರೋವಂಥ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ಮಿಥುನ ರಾಶಿ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಕರ್ಕಾಟಕ ರಾಶಿ. ಸುಮ್ಮನೆ ಸಿಟ್ಟು, ಯಾವ ಕೆಲ್ಸಕ್ಕೆ ಹೋದ್ರೂ ಇನ್ನೇನಾಗುತ್ತೆ, ಕಟ್ಟಾಗೋಗ್ಬಿಡುತ್ತೆ. ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ. ಅದರಿಂದ ಏನಾಗುತ್ತೆ, ಮನಸ್ಸು, ಆರೋಗ್ಯ, ಸ್ಟ್ರೆಸ್ಸು ಪ್ರತಿಯೊಂದು ಆಗಿ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗೋಗ್ಬಿಡುತ್ತೆ. ಆರೋಗ್ಯದಲ್ಲಿ ತುಂಬ ತೊಂದರೆ ಬರುವಂಥದ್ದು, ತುಂಬ ಸುಸ್ತಾಗುವಂಥದ್ದು, ಸ್ಟ್ರೆಸ್ ಮಾಡ್ಕೊಳ್ಳೋವಂಥದ್ದು, ಸಿಲ್ಲಿ ಎಲ್ಲ ಯೋಚನೆಗಳನ್ನ ಸುಮ್ಮನೆ ಮಾಡಿ ನಿದ್ರಾಹೀನತೆ, ಸರಿಯಾಗಿ ನಿದ್ದೆ ಬರದೇ ಇರುವಂಥದ್ದು, ಈ ರೀತಿ ಪ್ರಾಬ್ಲಮ್ಸ್ ನಿಮ್ಗೆ ಕಾಡ್ತಾ ಹೋಗುತ್ತೆ. ಸೊ ಅದರಿಂದ ನೀವೇನು ಮಾಡಿ, ಯೋಚನೆನೇ ಮಾಡೋಕ್ಕೆ ಹೋಗ್ಬೇಡಿ. ಟೈಮ್ ಚೆನ್ನಾಗಿಲ್ಲ ಅಂದಾಗ ನಾವು ಏನೂ ಮಾಡೋಕ್ಕಾಗೋದಿಲ್ಲ. ಅದರಿಂದ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಏನು ಕೆಲಸ ಇರುತ್ತೋ ಅದನ್ನು ಮಾಡ್ಕೊಂಡೋಗಿ. ಹೊಸ್ದಾಗಿ ಯಾವುದು ತಲೆಗೆ ಹಚ್ಕೋಬೇಡಿ. ಯಾವ ಕೆಲಸ ಆಗ್ತಾ ಇಲ್ವಾ, ಸರಿ ಮುಂದೆ ಆಗುತ್ತೆ ಅಂತ ಬಿಟ್ಬಿಡಿ. ಈ ರೀತಿಯಲ್ಲಿ ನೀವು ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡುವಂಥದ್ದು ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಕೊಡುತ್ತೆ. ಆ ರೀತಿಯಲ್ಲಿ ನಿಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದಾಗುತ್ತೆ. ಅದರಿಂದ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ. ಅದ್ರ ಜೊತೆಗೆ ಮಂಗಳವಾರ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಅಂದರೆ ಒಂದು 900 ಗ್ರಾಮು ತೊಗರಿಬೇಳೆ 4 ಮಂಗಳವಾರ ತೊಗೊಂಡೋಗಿ ಕೊಟ್ಟು ಬರೋಂಥದ್ದನ್ನು ಮಾಡಿ. ಮನೆ ಹತ್ರ ನಾಯಿಗಳೇನಾದರೂ ಇತ್ತು ಅಂತಂದರೆ ಅದಕ್ಕೆ ಊಟ ಹಾಕುವಂಥದ್ದನ್ನು ಮಾಡಿ. ಕರ್ಕಾಟಕ ರಾಶಿಯವರಿಗೆ ಈ ಪರಿಹಾರ ಒಳ್ಳೆಯದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಸಿಂಹರಾಶಿಯವ್ರಿಗೆ ಏನಪ್ಪ ಅಂತಂದರೆ, ದಿಢೀರಾಗಿ ನಾವು ಯೋಚನೆನೇ ಮಾಡಿರಲ್ಲ, ಏನೋ ಮಾಡಬೇಕು ಅಂತ ಕೂಡ ಅಂದ್ಕೊಂಡಿರಲ್ಲ, ಸುಮ್ಮನೆ ಏನೋ ದುಡ್ಡು ಇಟ್ಕೊಂಡಿರ್ತೀವಿ, ಇದ್ದಕ್ಕಿದ್ದಂಗೆ ಭೂಮಿ ಸಿಗೋವಂಥ ಯೋಗ. ಆ ಸಿಗೋವಂಥ ಭೂಮಿ ಲಿಟಿಗೇಷನಲ್ಲಿ ಸಿಕ್ಕಾಕೊಂಡಿರೋವಂಥವು, ಅಥವಾ ಇನ್ಯಾರಿಗೂ ಮಾರಿರೋವಂಥದ್ದು, ಈ ರೀತಿ ಆಗುವಂಥದ್ದು. ಅಂದರೆ ದಿಢೀರ್ ಅದೃಷ್ಟ ಬರೋದು ಕೂಡ ಏನಂದರೆ ಕಟ್ ಮಾಡಿಬಿಡೋ ಅಂಥದ್ದು, ಆ ಅದೃಷ್ಟನೂ ದುರಾದೃಷ್ಟ ಮಾಡಿಬಿಡೋ ಅನ್ನೋವಂಥದ್ದು, ಆ ಥರ ಟೈಮ್ ಇವಾಗ ಅಂತ ಹೇಳೋವಂಥದ್ದು. ಅದರಿಂದ ಭೂಮಿ ಕೈ ಹಾಕ್ತೀರಾ, ಸೈಟ್ ತೊಗೋತೀರಾ, ಅಥವಾ ಸ್ವಂತ ಮನೆ ಕಟ್ಟಿರೋ ಅಂಥದ್ದು ತೊಗೋತೀರಾ, ಈ ರೀತಿ ಏನಾದರೂ ಯೋಚನೆ ಮಾಡ್ತಾಯಿದ್ರೆ ಸಿಂಹರಾಶಿಯವರು ಈ ತಿಂಗಳು ಸ್ವಲ್ಪ ವೆಯ್ಟ್ ಮಾಡಿ. ಇನ್ನೊಂದು ತಿಂಗಳು ಮುಂದಕ್ಕೆ ಹೋಗಲಿ ಅಂತ ಹೇಳ್ತೀನಿ. ಅದರಲ್ಲಿ ಈಗ ಆಷಾಢ ಬಂದಿರೋದ್ರಿಂದ ಸುಮ್ಮನೆ ಚೆಕ್ ಮಾಡ್ಕೊಂಬನ್ನಿ ಹೊರತು ಡಿಸಿಷನ್ ತೊಗೋಬೇಡಿ, ಏನು ಕೆಲಸ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಒಳ್ಳೆ ಕೆಲಸಕ್ಕೆ ಜುಲೈ ಮಾಸ ನಿಮಗೆ ಒಳ್ಳೆಯದಲ್ಲ. ಅದರಿಂದ ಸಿಂಹರಾಶಿಯವರು ಲಿಟಿಗೇಷನಲ್ಲಿ ಸಿಗಾಕೊಳ್ಳುವಂಥ ಚಾನ್ಸಸ್ಸು, ಕೋರ್ಟ್ಗೆ ಅಲಿಯುವಂಥ ಚಾನ್ಸಸ್ಸು, ದುಡ್ಡು ಕಳ್ಕೊಳ್ಳೋವಂಥ ಚಾನ್ಸಸ್ಸು ಈ ರೀತಿ ಜಾಸ್ತಿ ಇದೆ. ಅದು ಬಿಟ್ಟರು ಓವರಾಲ್ ಆಗಿ ಬೇರೆ ವಿಷಯದಲ್ಲೆಲ್ಲ ನಿಮ್ಗೆ ತುಂಬ ಚೆನ್ನಾಗಿದೆ. ಆ ರೀತಿಯಲ್ಲಿ ಭೂಮಿಗೆ ಸಂಬಂಧಪಟ್ಟಂಗೆ ಮಾತ್ರ ಯಾವುದೇ ರೀತಿಯಲ್ಲೂ ಕೈ ಹಾಕಬೇಡಿ ಅಂತ ಹೇಳ್ತೀನಿ. ನಿಮಗೆ ಕೊಡೋವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ವೃದ್ಧಾಶ್ರಮಗಳಿಗೆ ಶನಿವಾರ ನಿಮ್ಮ ಕೈಲಾದಂಥದ್ದು ಏನಾದರೂ ಬಟ್ಟೆ ದಾನ ಕೊಡುವಂಥದ್ದು, ಊಟಕ್ಕೇನಾದ್ರು ದಾನ ಕೊಡುವಂಥದ್ದು, ಈ ರೀತಿ ಏನಾದರೂ ಮಾಡಿ. ಒಂದು 7 ಜನಕ್ಕಾಗುತ್ತಾ, ಒಂದು 10 ಜನಕ್ಕಾಗುತ್ತೋ, ಏನಾಗುತ್ತೋ ಅದನ್ನು ಮಾಡ್ತಾ ಬನ್ನಿ. ಶನಿವಾರ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ಕನ್ಯಾ ರಾಶಿಗೆ ತುಂಬ ಟೈಮ್ ಚೆನ್ನಾಗಿದೆ. ಗೌರ್ಮೆಂಟ್ ಎಕ್ಸಾಮ್ಸ್ ನೋಡ್ತಾ ಅಂದರೆ ಬರೀಬೇಕು ಅಂತಿರೋರು ಇರ್ಬೋದು, ಅಥವಾ ಗೌರ್ಮೆಂಟ್ ಟೆಂಡರ್ಸ್ ಇರ್ಬೋದು, ಅಥವಾ ಗೌರ್ಮೆಂಟ್ ರಿಲೇಟೆಡ್ ಜಾಬ್ಸ್ ಏನಾದರೂ ನೋಡ್ತಿರ್ತೀರ ಅಂದರೆ ಈ ಟೈಮ್ ತುಂಬ ಚೆನ್ನಾಗಿದೆ. ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡುವಂಥದ್ದನ್ನು ಮಾಡಿ. ಅದೇ ರೀತಿಯಲ್ಲಿ ನಿಮಗೆ ಕೊಡುವಂಥ ನಾನು ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಈ ಒಂದು ಪರಿಹಾರ ನಿಮಗೆ ಎಲ್ಲ ರೀತಿಯಲ್ಲೂ ಓವರಾಲ್ ಎಜುಕೇಷನ್ಗಿರ್ಬೋದು, ಅಥವಾ ಜಾಬ್ಗಿರ್ಬೋದು, ಟೆಂಡರ್ಸ್ಗಿರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ಶುಭ ಆಗುವಂಥದ್ದು. ನೀವೇನಾದರೂ ಪ್ರೈವೇಟ್ ಜಾಬ್ಸ್ ಏನಾದರೂ ಸರ್ಚ್ ಮಾಡ್ತಿರ್ತೀರ ಅಂದರೆ ನಿಮಗೂ ಕೂಡ ಒಳ್ಳೆಯದಾಗುವಂಥದ್ದಾಗತ್ತೆ. ವಿದ್ಯಾರ್ಥಿಗಳಿಗೆ ಎಜುಕೇಷನ್ ರಿಲೇಟೆಡ್ ಏನಾದರೂ ಇದ್ದರೂ ಕೂಡ ತುಂಬ ಒಳ್ಳೆಯದಾಗುವಂಥದ್ದು. ಈ ಪರಿಹಾರ ಏನಪ್ಪ ಅಂತಂದರೆ, ಭಾನುವಾರ ವೆಂಕಟೇಶ್ವರನ ದೇವಸ್ಥಾನ ನಿಯರ್ ಏನಾದರೂ ಇತ್ತು ಅಂತಂದರೆ 4 ಭಾನುವಾರ ಈ ಜುಲೈ ತಿಂಗಳು ಏನು ಬಂದಿದೆ, ಅರ್ಧ ಕೆಜಿ ದಾಳಿಂಬೆ ಹಣ್ಣು ಅಂದರೆ ಪೊಮೊಗ್ರಾನೆಟ್ ಅಂತ ನಾವೇನು ಹೇಳ್ತೀವಿ, ದಾಳಿಂಬೆ ತೊಗೊಂಡೋಗಿ ಕೊಡುವಂಥದ್ದನ್ನ ಮಾಡಿ. ದೇವಸ್ಥಾನಕ್ಕಾದರೂ ಕೊಡಿ, ಬಡವ್ರಿಗಾದರೂ ಕೊಡಿ, ಅನಾಥಾಶ್ರಮಕ್ಕಾದರೂ ಕೊಡಿ, ನಿಮ್ಗೆ ಯಾರಿಗೆ ಕೊಡ್ಬೇಕು ಅನ್ಸುತ್ತೆ ಕೊಟ್ಬಿಟ್ಟು ಬನ್ನಿ. ಎಲ್ಲಿಗಾದರೂ ಸರಿ ದಾನ ಕೊಡಬೇಕಷ್ಟೇ. ಒಂದು ಅರ್ಧ ಕೆಜಿ ದಾಳಿಂಬೆ ಹಣ್ಣು ಕೊಟ್ಟು ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನೆಕ್ಸ್ಟ್ ಬರುವಂಥದ್ದು ತುಲಾರಾಶಿಗೆ ಟೈಮೇನೋ ಚೆನ್ನಾಗಿದೆ, ಆದರೆ ಸುಮ್ಮನೆ ದುಡ್ಡು ಖರ್ಚಾಗುತ್ತೆ. ಅನಾವಶ್ಯಕವಾಗಿ ಸಾಲ ಮಾಡುವಂಥದ್ದಾಗುತ್ತೆ, ಲೋನ್ ತೊಗೊಳ್ಳೋವಂಥದ್ದಾಗುತ್ತೆ. ಬಟ್ ಅದು ಯಾವುದು ಕೆಲ್ಸಕ್ಕೆ ಬರಲ್ಲ, ಸುಮ್ಮನೆ ವೇಸ್ಟ್ ಆಗೋಗ್ಬಿಡುತ್ತೆ, ಪೋಲಾಗುವಂಥದ್ದು ಒಂದಂಥದ್ದು. ಅದರಿಂದ ಹಣಕಾಸಿನ ಒಂದು ಏನು ಹಿಡ್ತಾ ಮಾಡ್ಕೋಬೇಕು, ಆ ರೀತಿಯಲ್ಲಿ ಸ್ಟೆಬಿಲಿಟಿಗೋಸ್ಕರ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಮಹಾಲಕ್ಷ್ಮಿ ಆರಾಧನೆ ಮಾಡುವಂಥದ್ದು. ಮಹಾಲಕ್ಷ್ಮಿಗೆ ಶ್ರೀಮ್ ಅಂತ ಹೇಳ್ಕೊಳ್ಳುವಂಥದ್ದು ತುಂಬ ಒಳ್ಳೆಯ ಒಂದು ಬೀಜ ಮಂತ್ರ ಮಹಾಲಕ್ಷ್ಮಿದು. ಇದನ್ನು ಪ್ರತಿದಿನ 24 ಸರಿ ಶ್ರೀಮ್ ಅಂತ ಹೇಳ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಕೊಡುವಂಥ ಪರಿಹಾರ ಏನಪ್ಪ ಅಂತಂದರೆ, 600 ಗ್ರಾಮು ಅವರೆಕಾಳು ಅಂದರೆ ಒಣಗಿರೋ ಅಂಥದ್ದು ಅಂಗಡಿಯಲ್ಲಿ ಸಿಗುತ್ತಲ್ಲ, ಹಸಿದಲ್ಲ,
ಅಂಗಡಿಯಲ್ಲಿ ಸಿಗೋಂಥ ಒಣಗಿರೋ ಅವರೆಕಾಳನ್ನ ಒಂದು 600 ಗ್ರಾಮು ಒಂದು ಬಿಳಿ ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಶುಕ್ರವಾರ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ, ಅಥವಾ ಯಾರಿಗಾದ್ರೂ ಬಡವ್ರಿಗಾದ್ರೂ ಕೊಟ್ಟು ಬನ್ನಿ, ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ. 4 ಶುಕ್ರವಾರ ಮಾಡಿ ಹಣ ಅಂದರೆ ಹಣದ ಏನು ನಿಮಗೆ ಖರ್ಚಿರುತ್ತೆ, ಆ ಖರ್ಚೆಲ್ಲ ಕಂಟ್ರೋಲಿಗೆ ಬರುತ್ತೆ, ಇರೋ ದುಡ್ಡು ಕೂಡ ಉಳಿಯುತ್ತೆ. ಅದರಿಂದ ಈ ಒಂದು ಪರಿಹಾರ ನಿಮಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ, ಮಾಡಿ ಅಂತ ಹೇಳ್ತೀನಿ. ಅದ್ರ ಜೊತೆಗೆ ನಿಮಗೂ ಹೇಳುವಂಥದ್ದು ಏನಪ್ಪ ಅಂದರೆ, ಸ್ವಲ್ಪ ಬೆಳ್ಳಿ ಗ್ಲಾಸಲ್ಲಿ ನೀರು ಕುಡಿಯುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ ತುಲಾರಾಶಿಯವರು, ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ವೃಶ್ಚಿಕ ರಾಶಿಯವರಿಗೆ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ, ಅಂತ ತೊಂದರೆ ಅಂತ ಏನೂ ಇಲ್ಲ. ಬಟ್ ನಿಮಗೆ ತೊಂದರೆ ಏನಪ್ಪ ಅಂತಂದರೆ, ನೀವು ಸುಮ್ಮನೆ ಹೋಗಿ ಸಿಕ್ಕಾಕೊಳ್ಳೋದು ಅನ್ನೋಂಥದ್ದು. ನೋಡಿ, ಕೆಲವೊಂದು ಹೇಳ್ತೀವಿ ನಾವು, ಅದು ಗಾದೆ ರೂಪದಲ್ಲೂ ಹೇಳ್ಬೋದು ಅಥವಾ ಹಂಗೇನೂ ಹೇಳ್ಬೋದು. ಇರ್ಲಾರ್ದವ್ನು ಇರುವೆ ಬಿಟ್ಕೊಂಡು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಸುಮ್ಮನೆ ಕೂತಿರ್ತೀವಿ, ಯಾರೋ ಮಾತಾಡ್ತಿರ್ತಾರೆ, ಮಧ್ಯದಲ್ಲಿ ಮೂಗು ತೂರ್ಸಕ್ಕೆ ಹೋಗಿ ನೀವೇ ಅದರಿಂದ ಏನಾದರೂ ಒಂದು ಕೆಟ್ಟ ಹೆಸರು ತೊಗೊಳ್ಳೋವಂಥದ್ದು, ಒದೆ ಬೀಳೋವಂಥದ್ದು, ಅಥವಾ ಇನ್ನೇನೋ ಜಗಳಕ್ಕೆ ಹೋಗುವಂಥದ್ದು, ಆ ಮಟ್ಟಕ್ಕೆ ಹೋಗೋದ್ರಿಂದ ಖಂಡಿತವಾಗಲೂ ಯಾರದೇ ಒಂದು ಕೆಲಸಕ್ಕಾಗಲಿ, ಯಾರದೇ ಒಂದು ಇದಕ್ಕಾಗಲಿ ಮೂಗು ತೂರ್ಸಕ್ಕೆ ಹೋಗ್ಬೇಡಿ. ನಿಮ್ದು ಎಷ್ಟಿದೆಯೋ ಅಷ್ಟು ನೋಡ್ಕೊಳ್ಳಿ. ಬೇರೆಯವ್ರ ವಿಷಯ ನಮಗೆ ಬೇಡ. ಇವತ್ತು ಬೇರೆಯವ್ರಿಗೆ ಒಳ್ಳೇದು ಮಾಡೋಕೆ ಹೋದ್ರೆ ನಾವೇ ಕೆಟ್ಟವ್ರಾಗ್ಬಿಡ್ತೀವಿ. ಅದರಿಂದ ಯಾರಿಗೂ ಒಳ್ಳೇದು ಮಾಡೋದು ಬೇಡ, ಇನ್ನೊಬ್ಬರು ಇದರಲ್ಲಿ ಹೋಗಿ ನಾವು ಸಿಕ್ಕಾಕೊಳ್ಳೋದು ಬೇಡ. ಅದರಿಂದ ಸ್ವಲ್ಪ ಮಟ್ಟಿಗೆ ಅನಾವಶ್ಯಕವಾಗಿ ಇನ್ನೊಬ್ಬರು ಕೆಲಸದಲ್ಲಿ ಮೂಗು ತೂರಿಸುವಂಥ ಕೆಲಸನ ಖಂಡಿತವಾಗ್ಲೂ ನೀವು ಮಾಡಬೇಡಿ ಅಂತ ಹೇಳ್ತೀನಿ. ವೃಶ್ಚಿಕ ರಾಶಿಯವರಿಗೆ ಹಣದ ಅಭಿವೃದ್ಧಿ ತುಂಬ ಚೆನ್ನಾಗಾಗುತ್ತೆ. ಅದೇ ರೀತಿಯಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆದ್ರೂ ಕೂಡ ಖಂಡಿತವಾಗ್ಲೂ ಕೆಲಸಗಳಾಗುತ್ತೆ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಮಂಗಳವಾರ ನಿಯರೆಸ್ಟ್ ಇರುವಂಥ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಇವಾಗ ಮಾವಿನ ಹಣ್ಣು ಸಿಗ್ತಾಯಿದೆ. ಈ ಸೀಸನ್ ಮುಗಿದೋದ್ರೆ ಇನ್ನೂ ಮತ್ತೆ ಸಿಗೋದಿಲ್ಲ. ಅದರಿಂದ ಈ ಮಾವಿನ ಹಣ್ಣು ಸೀಸನಲ್ಲಿ ಒಂದು 3 ಮಾವಿನ ಹಣ್ಣು 4 ಮಂಗಳವಾರ ಏನು ಈ ತಿಂಗಳು ಜುಲೈ ತಿಂಗಳು ಬಂದಿರುತ್ತೆ, ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ 3 ಮಾವಿನ ಹಣ್ಣು ಚೆನ್ನಾಗಿ ಚೆನ್ನಾಗಿರೋವಂಥ ಒಂದು ಮಾವಿನ ಹಣ್ಣನ್ನ ತೊಗೊಂಡೋಗಿ 3 ಪ್ರತಿ ಮಂಗಳವಾರ 3 ಹಣ್ಣನ್ನ ದೇವಸ್ಥಾನಕ್ಕೆ ತೊಗೊಂಡೋಗಿ ಪೂಜೆ ಮಾಡಿಸಿ ದೇವ್ರಿಗಾದ್ರೂ ಕೊಡಿ, ಅಲ್ಲಿರೋವಂಥ ಭಿಕ್ಷುಕರು ಇರ್ಬೋದು, ಯಾರಿಗಾದ್ರೂ ಕೊಟ್ಟು ಬನ್ನಿ, ಒಳ್ಳೆ ರಿಸಲ್ಟ್ಸ್ ನಿಮ್ದಾಗುತ್ತೆ. ಸೊ ವೃಶ್ಚಿಕ ರಾಶಿಯವರು ಈ ಸರಳ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಧನುರಾಶಿ ಟೈಮ್ ತುಂಬ ಚೆನ್ನಾಗಿದೆ. ಬಟ್ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅಥವಾ ಏನಾದರೂ ಜಗಳಕ್ಕೆ ಹೋಗುವಂಥದ್ದು, ಆಸ್ತಿ ವಿಷಯ, ದುಡ್ಡಿನ ವಿಷಯ, ಯಾವುದಕ್ಕಾದ್ರೂ ಸರಿ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗುವಂಥದ್ದು, ಅಂದರೆ ಯಾವುದೋ ಒಂದು ಆಸ್ತಿ ಹಣದ ವಿಷಯಕ್ಕೆ ಮಾತ್ರನೇ ಜಗಳಗಳು ಬರೋವಂಥದ್ದು. ಸಿಬ್ಲಿಂಗ್ಸ್ ಅಂತ ಏನು ಹೇಳ್ತೀವಿ, ಈ ಅಣ್ಣ ತಮ್ಮಂದರು ಅಕ್ಕ ತಂಗಿಂದರು ಅಂದರೆ ಇದೇ ಪ್ರಾಬ್ಲಮ್ಗಳು, ಬರೀ ದುಡ್ಡು, ಹಣ, ಕಾಸು, ಒಡವೆ, ಇಷ್ಟಕ್ಕೆ ತಲೆನೋವು, ಇಷ್ಟಕ್ಕೆ ಜಗಳ, ಸಂಬಂಧನ ಕಳ್ಕೊಳ್ಳೋ ಮಟ್ಟಿಗೆ ಹೋಗ್ಬಿಡ್ತಾರೆ. ಆ ರೀತಿಯಲ್ಲಿ ಏನಾದರೂ ಒಂದು ತೊಂದರೆ ಕಾದಿದೆ ಅಂತ ಹೇಳ್ತೀನಿ. ಆ ತೊಂದರೆ ಪರಿಹಾರ ಹೇಳೋದಾದರೆ ಹೇಳ್ತೀನಿ. ಅದ್ರ ಜೊತೆಗೆ ಬೇರೆ ಎಲ್ಲ ರೀತಿಯಲ್ಲೂ ಧನುರಾಶಿ ಚೆನ್ನಾಗಿದೆ. ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿರ ಜೊತೆ ಸ್ವಲ್ಪ ಕೋಪಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ, ವಾದ ವಿವಾದಕ್ಕೆ ಇಳಿಬೇಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ಜಗಳನ ತಪ್ಪಿಸಿ ಅಂತ ಹೇಳ್ತೀನಿ. ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂತಂದರೆ, ಸೋಮವಾರ ಶಿವನ ದೇವಸ್ಥಾನಕ್ಕೆ ಪ್ರದೋಷ ಕಾಲದಲ್ಲಿ, ಅಂದರೆ ಪ್ರದೋಷ ದಿನ ಆ ಒಂದು ರೀತಿಯಲ್ಲಿ ಸಾಯಂಕಾಲದ ಹೊತ್ತು ನೀವೇನು ಮಾಡಬೇಕು ಅಂದರೆ, 1 kg ಅಕ್ಕಿ, 1 ಅಚ್ಚು ಬೆಲ್ಲ ತೊಗೊಂಡೋಗ್ಬಿಟ್ಟು ಶಿವನ ದೇವಸ್ಥಾನಕ್ಕೆ ಸೋಮವಾರ ಕೊಟ್ಟು ಬನ್ನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಈಗ ಹೇಳಿದ್ನಲ್ಲ, ಈ ಥರ ತೊಂದರೆಗಳು ಈ ಥರ ಏನಿರುತ್ತೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋವಂಥದ್ದಕ್ಕೆ ಒಳ್ಳೆ ಪರಿಹಾರ ಆಗುತ್ತೆ. ಸೊ ಅದರಿಂದ ಸೋಮವಾರ ಇದನ್ನು ಮಾಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನಿಮ್ದಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಮಕರ ರಾಶಿ. ಬಾಯಿ ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆ ನಾಲಿಗೆನ ಜಾಸ್ತಿ ಮಾಡೋಕ್ಕೋಗಿ ಜಗಳಗಳು ತಂದ್ಕೋತೀರಾ, ಆಗೋ ಕೆಲಸನೂ ನೀವೇ ಕಲ್ಲಾಕೋತೀರಾ. ಇನ್ನೇನಾಗೋದು ಕೆಲಸ ತುಂಬ ಮಾತಾಡ್ಬಿಟ್ಟು ಆ ಕೆಲಸನ ಕೆಡ್ಸ್ಕೊಂಬಿಡೋವಂಥದ್ದು, ಈ ರೀತಿ ಮಾಡ್ತೀರಾ. ಅದರಿಂದ ನಾಲಿಗೆಗೆ ಕಡಿವಾಣ ಹಾಕಿ, ಮನೇಲಿರ್ಬೋದು, ಹೊರಗಡೆ ಇರ್ಬೋದು, ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಫ್ರೆಂಡ್ಸ್ಗಳ ಜೊತೆ ಇರ್ಬೋದು, ಅಥವಾ ಒಂದು ಬಿಸ್ನೆಸ್ ಪಾರ್ಟ್ನರ್ಸ್ಗಳ ಜೊತೆ ಇರ್ಬೋದು, ಯಾವುದೇ ರೀತಿಯಲ್ಲೂ ಕೂಡ ನಾಲಿಗೆನೇ ಜಾಸ್ತಿ ಹರಿಬಿಡಬೇಡಿ. ನಿಮಗೆ ಗೊತ್ತಿಲ್ಲದೆ ಸಲೀಸಾಗಿ ಮಾತು ಬಂದುಬಿಡುತ್ತೆ, ಕಂಟ್ರೋಲ್ ಮಾಡ್ಕೊಳಕ್ಕಾಗದೆ ಕೆಲಸನ ಹಾಳು ಮಾಡ್ಕೊಡ್ತೀರಾ. ಅದರಿಂದ ಕೆಲಸ ಆಗಬೇಕು, ಮನೇಲಿ ನೆಮ್ಮದಿ ಸಿಗಬೇಕು ಅಂದರೆ ನಾಲಿಗೆಗೆ ಕಂಟ್ರೋಲ್ ಹಾಕಬೇಕು ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡೋಂಥ ಪರಿಹಾರ, ಸೋಮವಾರ ನೀವೇನು ಮಾಡಬೇಕು, ಶಿವನ ದೇವಸ್ಥಾನದಲ್ಲಿ ಒಣ ದ್ರಾಕ್ಷಿ ಅಥವಾ ಒಣ ಖರ್ಜೂರ ಎರಡರಲ್ಲೊಂದು ಎಷ್ಟೆಷ್ಟಾಗುತ್ತೋ, ಒಂದು ಚಿಕ್ಕ ಪ್ಯಾಕೆಟ್ 4 ಸಿಗುತ್ತೆ, 5 ಸಿಗುತ್ತೆ, ಎಷ್ಟಾದರೂ ಸರಿ, ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸೋಮವಾರ ತೊಗೊಂಡೋಗಿ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಬರೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ದಾಗುತ್ತೆ. ನೀವು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಒಂದು 2 ಒಣ ದ್ರಾಕ್ಷಿ ತಿಂತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನೀವು ನೋಡ್ತೀರಾ. ನಿಮ್ಮ ನಾಲಿಗೆಗೆ ಅದೇ ಕಡಿವಾಣ ಆಗುತ್ತೆ, ನೀವು ಹಾಕೋಕ್ಕಾಗಲಿಲ್ಲ ಅಂದ್ರೂ ಕಂಟ್ರೋಲ್ ಮಾಡುತ್ತೆ. ಸೊ 1ರಲ್ಲೇ 2 ಪರಿಹಾರ ನಿಮಗೆ ಸಿಕ್ಕಿದೆ. ಅದರಿಂದ ಇದನ್ನು ಮಾಡಿ ಒಳ್ಳೆ ರಿಸಲ್ಟ್ಸ್ ನಿಮ್ದಾಗುತ್ತೆ. ಕುಂಭರಾಶಿ ನೆಕ್ಸ್ಟ್ ಬರೋವಂಥದ್ದು. ಕುಂಭರಾಶಿ ಟೈಮ್ ತುಂಬ ಚೆನ್ನಾಗಿದೆ. ಏನು ಮಾಡೋಕ್ಕೋದು ಸ್ವಲ್ಪ ನಿಧಾನ ಆದರೂ ಖಂಡಿತವಾಗ್ಲೂ ಕೆಲಸ ಆಗುತ್ತೆ. ಶನಿ 2ರಲ್ಲಿ ಕೂತ್ಕೊಂಡಿರೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಧಾನ ಅಷ್ಟೇ, ಬಟ್ ಕೆಲಸ ಆಗುತ್ತೆ. ಮಂದವಾಗಾದರೂ ಕೆಲಸ ಆಗಬೇಕು. ಲೇಟೆಸ್ಟಾಗಿ ಬರಬೇಕು ಅಂತ ಹೇಳ್ತಾರಲ್ವ, ಆ ರೀತಿ ಲೇಟಾಗಿ ಎಲ್ಲ ಕೆಲಸ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ನಿಮಗೆ ಸ್ವಲ್ಪ ನಿಧಾನ ಆಗೋದು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿದೆ ನಿಮಗೆ. ಸೊ ನಿಮಗೆ ಕೊಡೋಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತಾಯಿದೆ, ಚಳಿಗಾಲ ಸ್ಟಾರ್ಟ್ ಆಗುತ್ತೆ ಮುಂದೆ. ಅನಾಥಾಶ್ರಮಗಳಿಗೆ, ಎಸ್ಪೆಷಲಿ ವೃದ್ಧಾಶ್ರಮಗಳಿಗೆ ಕುಂಭರಾಶಿಯವರು
ಬೆಡ್‌ಶೀಟ್‌ಗಳು ಅಥವಾ ಛತ್ರಿ ಅಥವಾ ಚಪ್ಪಲಿಗಳು ಈ ರೀತಿ ವೃದ್ಧರಿಗೆ ಏನಾದರೂ ತೊಗೊಂಡೋಗಿ ಕೊಡುವಂಥದ್ದು, ಸ್ವೆಟರ್ಸು, ಮಫ್ಲರ್ಸು ಈ ರೀತಿ ಏನಾದರೂ ತೊಗೊಂಡೋಗಿ ಕೊಡಿ. ಕಾಲಿಗೆ ಸಾಕ್ಸ್ ಇರ್ಬೋದು ಅಥವಾ ಚಪ್ಪಲಿಗಳಿರ್ಬೋದು, ಶೂಸ್‌ಗಳಿರ್ಬೋದು. ನಿಮ್ಮ ಕೈಲಿ ಏನಾಗುತ್ತೆ ಅದನ್ನು ವೃದ್ಧಾಶ್ರಮಗಳಿಗೆ, ವೃದ್ಧರಿಗೆ ದಾನ ಕೊಡೋದ್ರಿಂದ ಶನಿ ತುಂಬ ಸಂಪ್ರೀತನಾಗ್ತಾನೆ. ಅದರಿಂದ ನೀವೇನು ಮಾಡಿ, ವೃದ್ಧಾಶ್ರಮಗಳಿಗೆ ಹೆಚ್ಚು ಏನಾದರೂ ಈ ರೀತಿಯಲ್ಲಿ ಅವರಿಗೆ ಚಳಿ ತಪ್ಪಿಸೋದಕ್ಕೆ ಒಂದು ಬೆಡ್‌ಶೀಟೋ, ಸ್ವೆಟರ್ಸೋ ಈ ರೀತಿ ಏನಾದರೂ ಒಂದು 3 ಜನಕ್ಕಾಗುತ್ತಾ ಅಷ್ಟೇ ಕೊಡಿ. ನೀವು ಅಲ್ಲಿರೋರಿಗೆಲ್ಲ ಕೊಡಲೇಬೇಕು ಅಂತ ಏನಿಲ್ಲ. ನಿಮ್ಮ ಕೈಲಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಕೊಡ್ತಾ ಬನ್ನಿ. 4 ಶನಿವಾರ ಕೊಡ್ತಾ ಬನ್ನಿ, ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗತ್ತೆ. ಕೊನೆಯದಾಗಿ ಬರುವಂಥದ್ದು ಮೀನರಾಶಿ. ಮೀನರಾಶಿಗೆ ಟೈಮ್ ತುಂಬ ಚೆನ್ನಾಗಿದೆ. ಏನು ಮಾಡೋಕ್ಕೋದ್ರೂ ಕೂಡ ಕೆಲಸ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಿಮಗೆ ವಿದೇಶ ಯಾನ ಅಂತ ಹೇಳ್ತೀವಿ, ಅಂದರೆ ಹೊರಗಡೆ ಹೋಗುವಂಥದ್ದೆಲ್ಲ ಇದೆ. ಬಟ್ ಈ ತಿಂಗಳು ಅವಾಯ್ಡ್ ಮಾಡಿ ಹೋಗಬೇಡಿ. ಆ ರೀತಿ ಟ್ರಿಪ್ಸ್ ಹತ್ರ ಹೋಗಬೇಕು ಅಂದರೆ ಇಲ್ಲಿಲ್ಲೇ ಹತ್ರ ಇರೋಂಥ ನಮ್ಮ ಒಂದು ಕರ್ನಾಟಕದಲ್ಲೇ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಅಬ್ರಾಡ್ಗೆ ಹೋಗುವಂಥದ್ದು ಆ ರೀತಿ ಎಲ್ಲ ಯಾವುದೂ ಇಂಟರ್ನ್ಯಾಷನಲ್ಸ್ ಇದನ್ನೆಲ್ಲ ನೀವು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀನಿ. ತೀರ್ಥಕ್ಷೇತ್ರಗಳು, ತೀರ್ಥಯಾತ್ರೆಗಳು ಅಂತ ಬಂದಾಗ ಇಲ್ಲೇ ನಮ್ಮ ಕರ್ನಾಟಕದಲ್ಲಿರುವಂಥ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ಟೈಮ್ ತುಂಬ ಚೆನ್ನಾಗಿದೆ ನಿಮಗೆ. ಆ ರೀತಿಯಲ್ಲಿ ನೋಡೋದಾದ್ರೆ ನಿಮ್ಮ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಾಗುತ್ತೆ. ಮೀನರಾಶಿಯವರ ಟೈಮ್ ತುಂಬ ಚೆನ್ನಾಗಿದೆ. ನಿಮ್ಮ ತಾಯಿ ಆರೋಗ್ಯ ಸ್ವಲ್ಪ ನೋಡ್ಕೊಳ್ಳಿ ಅಂತ ಹೇಳ್ತೀನಿ. ಅದು ಬಿಟ್ಟರೆ ಬೇರೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಟಿಪ್ಸ್ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ. ಆ ರೀತಿಯಲ್ಲಿ ನಿಮಗೆ ಕೊಡುವಂಥ ಸುಲಭ ಪರಿಹಾರ ಏನಪ್ಪ ಅಂದರೆ, ಅನಾಥಾಶ್ರಮಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರಲ್ಲ, ಅವ್ರಿಗೇನಾದರೂ ಸ್ಕೂಲಿಗೆ ಸಂಬಂಧಪಟ್ಟಂಥ ಐಟಮ್ಸು ಅಂದರೆ ಪೆನ್ಸಿಲ್ಸು, ರಬ್ಬರ್ಸು, ಬುಕ್ಸು ಈ ರೀತಿ ಅವರಿಗೆ ಜಾಮೆಟ್ರಿ ಬಾಕ್ಸ್ಗಳಿರ್ಬೋದು, ಇನ್ನೇನು ಅವರಿಗೆ ಹೆಲ್ಪ್ ಆಗುವಂಥದ್ದು ರಿಲೇಟೆಡ್ ಟು ಎಜುಕೇಷನ್ ಆ ರೀತಿಯಲ್ಲಿ ಏನಾದರೂ ಮೆಟೀರಿಯಲ್ ಸಪ್ಲೈ ಮಾಡಿ ಅಂತ ಹೇಳ್ತೀನಿ. ಅದರಲ್ಲೂ ಕೂಡ ಅನಾಥಾಶ್ರಮದಲ್ಲಿರುವಂಥ ಮಕ್ಕಳುಗಳಿಗೆ ಅದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಮಕ್ಳಿಗೆ ನಮ್ಮ ಮನೇಲಿ ನಾವು ಎಷ್ಟೆಲ್ಲ ತಗೊಟ್ಬಿಡ್ತೀವಿ, ಬಟ್ ಆ ಮಕ್ಳಿಗೆ ಯಾರು ತಗೊಡೋರು ಇರ್ತಾರೆ? ನಮ್ಮಂಥವ್ರು ಯಾರಾದರೂ ಕೊಟ್ರೇ ಆ ಮಕ್ಳಿಗಾಗೋದ್ರಿಂದ 4 ಗುರುವಾರ ಈ ರೀತಿ ಏನಾದರೂ ಎಜುಕೇಷನ್ ಸಂಬಂಧಪಟ್ಟಂಗೆ ಏನಾದರೂ ಕೊಡಿಸ್ತಾ ಬನ್ನಿ. ತುಂಬ ಒಳ್ಳೆ ರಿಸಲ್ಟ್ಸ್ ನಿಮ್ಮದಾಗುತ್ತೆ. ತುಂಬ ಚೆನ್ನಾಗಿದೆ ಮೀನರಾಶಿಯವರಿಗೆ. ಸೊ 12 ರಾಶಿಯವರೆಗೂ ಜುಲೈ ಯಾವ ಥರ ಇದೆ ಅಂತ ಹೇಳಿದ್ದೀನಿ. ಆ ರೀತಿಯಲ್ಲಿ ಕೂಡ ನಿಮ್ಗೆ ನಾನು ಹೇಳಿರೋಂಥ ಏನು ಪರಿಹಾರಗಳಿದೆ ಅದೆಲ್ಲ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು, ಜೊತೆಗೆ ಎಚ್ಚರಿಕೆನೂ ಕೊಟ್ಟಿದ್ದೀನಿ, ಹೊರಗಡೆ ಹೋಗಬೇಡಿ ಅನ್ನೋವಂಥದ್ದು, ಸುನಾಮಿ ಬಗ್ಗೆನೂ ಹೇಳಿದ್ದೀನಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜುಲೈ ತಿಂಗಳನ್ನ ಕಳೆದುಬಿಡಿ ಅಂತ ಹೇಳ್ತೀನಿ. ಈ ತಿಂಗಳಿಂದ ಒಂದೊಂದು ಸ್ವಿಚ್ ವರ್ಡ್ಸ್ ನಿಮಗೆ ಕೊಡ್ತಾ ಹೋಗ್ತೀನಿ. ಪ್ರತಿಯೊಂದು ವಿಡಿಯೋದಲ್ಲೂ ಒಂದೊಂದು ಸಮಸ್ಯೆಗೆ ಒಂದೊಂದು ಸ್ವಿಚ್ ವರ್ಡ್ಸ್ ಕೊಡ್ತೀನಿ. ಅದನ್ನು ಹೇಳ್ಕೊಳ್ಳೋದ್ರಿಂದ ನಿಮಗೆ ನಿಮ್ಮ ಪ್ರಾಬ್ಲಮ್ಸಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಪ್ರತಿದಿನ ನೀವೇನು ಮಾಡಬೇಕು ಅಂದರೆ, ಯಾರಾದರೂ ಬಿಸ್ನೆಸ್ ಮಾಡ್ತಿರೋರು ಅಥವಾ ಅಂಗಡಿಗಳು ಯಾವುದೇ ರೀತಿ ಇರ್ಬೋದು, ಜನರಲ್ ಸ್ಟೋರ್ ಇರ್ಬೋದು, ಮೆಡಿಕಲ್ ಸ್ಟೋರ್ ಇರ್ಬೋದು, ಯಾವುದೇ ಅಂಗಡಿಗಳು ನೀವು ಓಪನ್ ಮಾಡಿರ್ಬೋದು, ಹೂವು ಮಾರೋವಂಥವ್ರು ಇರ್ಬೋದು, ಎಳ್ನೀರು ಮಾರೋವಂಥವ್ರು ಇರ್ಬೋದು, ಫ್ರೂಟ್ಸ್ ಅಂಗಡಿ ಇರ್ಬೋದು, ನೀವೇನೇ ಬಿಸ್ನೆಸ್ ಮಾಡ್ತಾಯಿರಿ, ಹೋಟ್ಲಿಟ್ಟಿರೋರು ಇರ್ಬೋದು, ಪ್ರತಿಯೊಬ್ಬರು ಬಿಸ್ನೆಸ್ಗೂ ಬೆಳಗ್ಗೆ ಎದ್ದ ತಕ್ಷಣ ನೀವು ಬಾಗಿಲು ತೆಗಿತೀರಲ್ಲ, ಒಳಗಡೆ ಹೋಗಿ ದೇವ್ರ ಪೂಜೆ ಮಾಡಿದ್ಮೇಲೆ ಕೌಂಟ್ 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 ಅಂತ 24 ಸರಿ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಸಮಯ ಸಿಕ್ಕಿದ್ರೆ ಯಾವಾಗ ಸುಮ್ಮನೆ ಕೂತಿರ್ತೀರೋ ಅವಾಗೆಲ್ಲ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. ಅಂಗಡಿಯಲ್ಲಿ ಕೂತ್ಕೊಂಡು ಕೌಂಟ್ ಅಷ್ಟೇ, COUNT ಕೌಂಟ್ 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 ಅಂತ ಜೋರಾಗಿ ಹೇಳ್ಬೇಕಾ? ಆ ಥರ ಎಲ್ಲ ಏನಿಲ್ಲ. ನಿಮ್ಮ ಮನಸ್ಸಲ್ಲೇ ಹೇಳ್ಕೊಂಡ್ರೆ ಪರವಾಗಿಲ್ಲ. ಜೋರಾಗಿ ಅಂದರೆ ಕೌಂಟ್ 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 ಅಂತ ಕಿರ್ಚೋಂಥ ಅವಶ್ಯಕತೆ ಇಲ್ಲ. ನಿಧಾನಕ್ಕಾದರೂ ಹೇಳ್ಕೊಳ್ಳಿ, ಮನಸ್ಸಲ್ಲಾದರೂ ಹೇಳ್ಕೊಳ್ಳಿ. ಕೌಂಟ್ ಅಂತ ಹೇಳ್ಕೊಳ್ತಾ ಬನ್ನಿ. ತುಂಬ ಒಳ್ಳೆ ರೀತಿಯಲ್ಲಿ ಬಿಸ್ನೆಸ್ ಆಗುತ್ತೆ. ಅವತ್ತಿನ ದಿನ ನಿಮಗೆ ಹಣಕಾಸು ಚೆನ್ನಾಗಿ ಬರೋಕ್ಕೆ ಶುರುವಾಗುತ್ತೆ. ಅವತ್ತಿನ ದಿನ ಬಿಸ್ನೆಸ್ಸೇ ತುಂಬ ಟಾಪ್ ರೇಟ್ಗೆ ಹೋಗ್ಬಿಟ್ಟಿರುತ್ತೆ. ಸೊ ಈ ಸಿಂಪಲ್ ಪರಿಹಾರಗಳನ್ನ ಇನ್ಮೇಲೆ ಪ್ರತಿ ಒಂದು ವೀಡಿಯೋದಲ್ಲಿ ಹೇಳ್ತಾ ಬರ್ತೀನಿ. ಪ್ರತಿಯೊಬ್ಬರು ಇದನ್ನು ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್ ಯಾರೇ ಏನಾದರೂ ಬಿಸ್ನೆಸ್ ಮಾಡ್ತಿರೋರು ಗೊತ್ತಿಲ್ಲ ಅಂದರೆ ಅವ್ರಿಗೂ ಕೂಡ ಇದನ್ನು ಹೇಳ್ಕೊಡಿ. ನೀವು ಇನ್ನೊಬ್ರಿಗೆ ಹೇಳ್ಕೊಡೋದ್ರಿಂದ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಸೊ ಈ ಕೌಂಟ್ ಅನ್ನೋ ಒಂದು ಪದ ಏನಿರುತ್ತೆ, ಹಣದ ಒಂದು ಕೌಂಟ್ ನಾವು ಹೆಂಗೆ ಮಾಡ್ತೀವಿ ಅದನ್ನು ನಾವು ಸ್ವಿಚ್ ವರ್ಡಾಗಿ ಹೇಳ್ಕೊಳ್ಳೋವಂಥದ್ದು. ನಮ್ಗೆ ಏನು ಬೇಕು ಅನ್ನೋಂಥದ್ದನ್ನು ನಾವು ಯೂನಿವರ್ಸ್ಗೆ ಕನ್ವೆ ಮಾಡಬೇಕು. ಅದರಿಂದ ನಮ್ಗೆ ಇದಾಗಬೇಕು ಅಂದರೆ ಅದನ್ನು ಕೇಳ್ಕೋಬೇಕು ಕರೆಕ್ಟಾಗಿ. ಸೊ ಅದರಿಂದ ಕೌಂಟ್ ಅಂತ ಹೇಳ್ಕೊಳ್ಳೋವಂಥದ್ದು ಹಣದ ಅಭಿವೃದ್ಧಿಗೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಜಾಬಲ್ಲಿರೋರು ಕೂಡ ಕೇಳ್ಕೊಬೋದು. ನಿಮಗೂ ಕೂಡ ಏನಂದರೆ ಪ್ರಮೋಷನ್ ಸಿಗೋವಂಥದ್ದು, ಸ್ಯಾಲ್ರಿ ಹೈಕ್ ಆಗುವಂಥದ್ದು ಇರ್ಬೋದು, ಯಾವುದೇ ರೀತಿಯಲ್ಲಿ ಕೂಡ ಆಗ್ಬೋದು. ಸೊ ಮನಿ ರಿಲೇಟೆಡ್ ಇಶ್ಯೂಸ್ಗೆ ಕೌಂಟ್ ಅಂತ ಹೇಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಪ್ರತಿದಿನ ಇದನ್ನು ಹೇಳ್ತಾ ಬನ್ನಿ. ನೀವೇ ಚಮತ್ಕಾರ ನೋಡ್ತೀರಾ, ಮ್ಯಾಜಿಕ್ ಆಗುತ್ತೆ. ಸೊ ಅದರಿಂದ ಆ ಒಂದು ವಿಷಯನ ಬೇರೆಯವ್ರಿಗೂ ಕನ್ವೆ ಮಾಡಿ ಬೇರೆಯವ್ರಿಗೂ ಹೇಳ್ಕೊಡಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಷಯದೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ತೆ.